ನಮಸ್ಕಾರ, ನನ್ನ ಹೆಸರು ನವೀನ್ ಅಂತೇಳಿ. ನಮ್ಮ ಗ್ರಾಮ ಚಿಕ್ಕಬೊಮ್ಮನಹಳ್ಳಿ, ಹಾಸನ ಜಿಲ್ಲೆ, ಕರ್ನಾಟಕ. ನನ್ನ ವಯಸ್ಸು 39 ವರ್ಷ. ನನ್ನ ವಿದ್ಯಾಭ್ಯಾಸ BA ಇನ್ಕಂಪ್ಲೀಟ್. ನಾನು ಕೃಷಿ ಕ್ಷೇತ್ರದಲ್ಲಿ ಹಲವಾರು ರೀತಿ ಸಾಧನೆ ಮಾಡಬೇಕು ಅಂತ ಹೇಳಿ ಸರ್ಕಾರಿ ನೌಕರಿಯನ್ನು ತ್ಯಜಿಸಿ ನಾನು ಕೃಷಿ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ವ್ಯವಸಾಯವನ್ನು ಮಾಡ್ತಾಯಿದ್ದೀನಿ. ಈ ವ್ಯವಸಾಯ ಮಾಡಿದ್ದರ ಪರಿಣಾಮವಾಗಿ ಇವತ್ತು 10 ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದೀನಿ. ಜೊತೆಗೆ ನನ್ನ ಸಂಘ ಸಂಸ್ಥೆಗಳು ಹಾಗೂ ಮಾನ್ಯ ರಾಜ್ಯ ಸರ್ಕಾರದಿಂದ ವಿಶೇಷವಾಗಿ ಸತತವಾಗಿ 3 ರಾಜ್ಯ ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೆಯದಾಗಿ ಕೃಷಿ ಪಂಡಿತ ಪ್ರಶಸ್ತಿ, ಉದಯೋನ್ಮುಖ ಕೃಷಿ ಪಂಡಿತ ಪ್ರಶಸ್ತಿ ಮತ್ತು HD ದೇವೇಗೌಡ ಪ್ರಶಸ್ತಿ ಹಾಗೂ ರಾಜ್ಯದ ಅತ್ಯುತ್ತಮ ರೈತ ಪ್ರಶಸ್ತಿ, ಬಾಗಲಕೋಟೆ ಯೂನಿವರ್ಸಿಟಿಯಿಂದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳನ್ನ ನಾನು ಪಡ್ಕೊಂಡಿದ್ದೀನಿ. ನಾನು ಕೃಷಿ ಕ್ಷೇತ್ರದಲ್ಲಿ ನನ್ನದೇ ಆದ ರೀತಿಯ ಸಾಧನೆಯನ್ನು ಮಾಡಿಕೊಂಡು ಮುಂದುವರಿತಾ ಇದ್ದೀನಿ. ನನ್ನ ಹವ್ಯಾಸ ಬಂದು ನಾನು ಪರಿಸರ ಪ್ರೇಮಿ ಮತ್ತು ಪ್ರಾಣಿ ಪ್ರಿಯ. ಹಲವಾರು ಮರಗಿಡಗಳನ್ನ ನೆಟ್ಕೊಂಡು ನಾನು ಪರಿಸರದಲ್ಲಿ ವಾಸ ಮಾಡ್ತಾ ಪರಿಸರಕ್ಕೆ ಒಂದು ನನ್ನದೇ ಆದ ರೀತಿಯ ಕೊಡುಗೆಯನ್ನು ಕೊಡ್ತಾ ಇದ್ದೀನಿ. ಇದರ ಜೊತೆಗೆ ನಾನು ಇವತ್ತು ಇಷ್ಟೇ ಅಲ್ಲದೆ ನಾನು ಹಲವಾರು ಜನಗಳನ್ನ ನನ್ನ ಹತ್ರ ಬರ್ತಾ ಇರ್ತಾರೆ, ನಮ್ಮ ತೋಟಕ್ಕೆ ವಿಸಿಟ್ ಕೊಡ್ತಾ ಇರ್ತಾರೆ. ಸಮಾಜೋನ್ಮುಖಿ ಕೆಲಸಗಳನ್ನ ನಾನು ನನ್ನದೇ ಆದ ರೀತಿ ರೈತರುಗಳಿಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೀನಿ. ಜೊತೆಗೆ ನನ್ನಲ್ಲಿ ನಮ್ಮ ಯುವ ರೈತರಲ್ಲಿ ತಿಳುವಳಿಕೆಯನ್ನು ಮೂಡಿಸಿ ಕೃಷಿಯ ಮಹತ್ವ ಏನು, ಕೃಷಿಗೆ ಏನಕ್ಕೆ ಬರಬೇಕು ಅಂತೇಳಿ ಹಲವಾರು ರೀತಿಯ ಯೋಜನೆಗಳನ್ನ ಮಾಡ್ತಾ ಇದ್ದೀನಿ. ಇನ್ನು ನಾನು ಬಿಗ್ ಬಾಸ್ಗೆ ಹೋಗಲಿಕ್ಕೆ ಕಾರಣ ಏನಪ್ಪ ಅಂತ ಅಂದರೆ, ನನಗೊಂದು ಅವಕಾಶ ಬೇಕು. ಏಕೆಂತ ಅಂದರೆ ನಾನು ಹಳ್ಳಿಯಲ್ಲಿ ಇದ್ಕೊಂಡು ಇಷ್ಟು ಸಾಧನೆ ಮಾಡಿರ್ತಕ್ಕಂಥ ನನಗೆ ಭವ್ಯವಾದ ವೇದಿಕೆ ಸಿಕ್ಕಿದರೆ ನನ್ನ ಸಾಧನೆಗೆ ಇನ್ನೂ ಹೆಚ್ಚಿನ ರೀತಿಯ ಮಹತ್ವ ಬರ್ತದೆ. ಮತ್ತು ಜೊತೆಗೆ ನನ್ನ ಒಂದು ಏನು ಸಾಧನೆ ಇದೆ ಇದು ನನ್ನ ಬರೀ ಹಳ್ಳಿಗೆ ಮಾತ್ರ ಸೀಮಿತವಾಗಿದೆ, ಎಲ್ಲ ರಾಜ್ಯದ ಮನೆಗೂ ತಲುಪಬೇಕು ಅನ್ನೋದು ನನ್ನ ಆಸೆ. ಅದಲ್ಲದೆ ಹೆಚ್ಚಿನದಾಗಿ ನಾನು ಬಿಗ್ ಬಾಸ್ಗೆ ಹೋಗೋದು ನನ್ನ ಕನಸು ಕೂಡ. ಹಾಗಾಗಿ ಇಂಥ ಒಂದು ಭವ್ಯವಾದ ವೇದಿಕೆಯಲ್ಲಿ ನಮಗೆ ಅವಕಾಶ ಕೊಟ್ಟರೆ ಖಂಡಿತ ನಾವು ಆ ಅವಕಾಶವನ್ನು ಸದುಪಯೋಗ ಪಡಿಸ್ಕೊತೀವಿ. ಮತ್ತು ಇದರ ಉದ್ದೇಶ, ನನ್ನ ಮೂಲ ಗುರಿ ಏನಪ್ಪ ಅಂತ ಅಂದರೆ, ಬಿಗ್ ಬಾಸ್ಗೆ ನಾನು ಬಂದರೆ ಬಿಗ್ ಬಾಸಲ್ಲಿ ನನಗೊಂದು ಐಡೆಂಟಿಟಿ ಸಿಕ್ಕಿದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ನನ್ನ ಯೋಜನೆಗಳೇನಿದ್ದಾವೆ, ನನ್ನ ಕೆಲಸಗಳು, ನನ್ನ ಯುವಕರನ್ನ ಕೃಷಿ ಹತ್ರ ಸೆಳೆಯೋದು ಮತ್ತು ಕೃಷಿಯ ಮಹತ್ವ ತಿಳಿಯೋದು, ಈ ರೀತಿ ಹಲವಾರು ಯೋಜನೆಗಳು ನನ್ನ ಮನಸ್ಸಲ್ಲಿ ತುಂಬ ಇದ್ದಾವೆ. ಅವನ್ನೆಲ್ಲ ಹೇಳೋದಕ್ಕಿಂತ ಮಾಡಿದ್ರೆ ಸೂಕ್ತ. ಹಾಗಾಗಿ ಅದು ಮಾಡಬೇಕು ಅಂತ ಅಂದರೆ ನನಗೊಂದು ಅವಕಾಶ ಬೇಕು. ದಯಮಾಡಿ ಕಲರ್ಸ್ ಕನ್ನಡದವರು ಈ ಬಾರಿ ಸೀಸನ್ 13ರಲ್ಲಿ ಏನು ಕಾರ್ಯಕ್ರಮ ಬರ್ತಾ ಇದೆ ಅದರಲ್ಲಿ ನಮ್ಮ ಬಿಗ್ ಬಾಸ್ ಟೀಮ್ನವರು ನನ್ನನ್ನು ಆಯ್ಕೆ ಮಾಡಿ ಈ ರೈತನ ಬಿಗ್ ಬಾಸ್ ವ್ಯಕ್ತಿ ಕಳಿಸ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಧನ್ಯವಾದಗಳು.